ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ವಿಶೇಷ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಪಟೇಲ್ ನಗರ, ಹೊಸಪೇಟೆ. ಬನ್ನಿ ಸ್ನೇಹಿತರೆ, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನಂದರೆ, ನಮ್ಮ ಜೊತೆ ಇದ್ದಾನೆ ಅನ್ವಿತ್ ಮತ್ತು ಅವರ ತಾಯಿ ಮಂಜುಳಾ ವಿಜಯ್ ಅವರು. ಅನ್ವಿತ್, ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಇವಾಗ ನಮಗೋಸ್ಕರ ಯಾವ ಸಾಂಗ್ ಆಡ್ತೀಯ ನೀನು? ಈ ಕತೆ ಸಂಗ್ರಾಮಹು. ಹಾಡು ನೋಡೋಣ. ಈ ಕತೆ ಸಂಗ್ರಾಮಹು ವಿಶ್ವದ ಕಲ್ಯಾಣಹು, ಧರ್ಮ ಅಧರ್ಮ ಆದಿ ಅನಂತ, ಸತ್ಯ ಅಸತ್ಯ ಕೇಶ ಕಲಂಕ, ಸ್ವಾರ್ಥದ ಪರಮಾರ್ಥದ ಕತೆ, ಶಕ್ತಿ ಇದು ಭಕ್ತಿ ಇದು, ಜನ್ಮಗಳ ಮುಕ್ತಿದು, ಜೀವನದ ಸಂಪೂರ್ಣ ಸಾರವಿದು, ಯುಗ ಯುಗದ ಕಣ ಕಣದಿ, ಸೃಷ್ಟಿಯ ದರ್ಪಣದಿ, ವೇದಗಳ ಪಾಠ ಪಾರಹು, ಧರ್ಮರ ಚರಿತ್ರೆ ಇದು, ದೇವರ ಭಾಷೆ ಇದು, ಗಾಲಗಳ ಇತಿಹಾಸದ ಪ್ರಮಾಣವಿದು, ಕೃಷ್ಣನ ಮಹಿಮೆ ಇದು, ಗೀತೆಯ ಗರ್ಮೆ ಇದು, ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು, ಮಹಾಭಾರತ ಮಹಾಭಾರತ ಮಹಾಭಾರತ. ಅನ್ವಿತ್, ನಮಗೋಸ್ಕರ ಒಂದು ಶ್ಲೋಕ ಹೇಳ್ತೀಯಾ? ಕೃಷ್ಣಾಯ ವಾಸುದೇವಾಯ ಹರಿಹೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧನ್ಯವಾದಗಳು. ಮಂಜುಳಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಂಜುಳಾ ಅವರೇ, ಭಗವದ್ಗೀತೆಯ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ, ಭಗವದ್ಗೀತೆ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರವಾದ ಗ್ರಂಥ ಅಂತಲೇ ಹೇಳ್ಬೋದು. ಅದು ಸುಮಾರು 700 ಶ್ಲೋಕಗಳು ಮತ್ತು 18 ಅಧ್ಯಾಯಗಳನ್ನು ಒಳಗೊಂಡಿದೆ. ಭಗವದ್ಗೀತೆ ಭಕ್ತಿ ಗ್ರಂಥ ಮಾತ್ರವಲ್ಲ, ಅದು ಒಂದು ಬದುಕಿನ ಗ್ರಂಥ. ನನ್ನ ಪ್ರಕಾರ ನಮ್ಮ ಎಲ್ಲ ಬದುಕಿನ ಸಮಸ್ಯೆಗಳಿಗೆ, ಗೊಂದಲಗಳಿಗೆ, ಒತ್ತಡಗಳಿಗೆ ಪರಿಹಾರ ನೀಡುವ ಒಂದು ಉತ್ತಮ ಮಾರ್ಗದರ್ಶಿಯಾಗಿದೆ. ಮಂಜುಳಾ ಮೇಡಮ್ ಅವರೇ, ನಮಗೋಸ್ಕರ ಶ್ಲೋಕ ಹೇಳೋದಾದರೆ ಯಾವ ಶ್ಲೋಕ ಹೇಳ್ತೀರಾ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭ ಮಾತೆ ಸಂಗೋಸ್ತ ಕರ್ಮಣಿ. ಈ ಶ್ಲೋಕದ ಭಾವಾರ್ಥ:
ನಮಗೆ ಬದುಕಿನಲ್ಲಿ ಪರಮಾತ್ಮ ಏನೇನು ಕಾರ್ಯಗಳನ್ನು ವಹಿಸಿರ್ತಾನೋ ಅದರ ಕಡೆ ಗಮನ ಕೊಟ್ಟು ಆ ಕೆಲಸವನ್ನು ಮಾಡುವುದರಲ್ಲೇ ಮಾತ್ರ ನಾವು ನಿರತರಾಗಬೇಕು. ಅದರ ಫಲಾಪೇಕ್ಷೆ ಅಥವಾ ಕರ್ಮಫಲದ ಬಗ್ಗೆ ನಾವು ಎಂದಿಗೂ ಯೋಚಿಸಬಾರದು. ನಮ್ಮ ಕರ್ತವ್ಯ ಏನಿರುತ್ತೆ ಅದನ್ನು ಮಾಡೋದ್ರ ಬಗ್ಗೆನೇ ಮಾತ್ರ ನಾವು ಗಮನ ಕೊಡಬೇಕು. ಗೀತೆಯನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಭಗವಂತನೆಡೆಗೆ ಸಂಪೂರ್ಣವಾಗಿ ಶರಣಾಗತಿ ಹೊಂದುವ ಸಾಮರ್ಥ್ಯ ಹೊಂದದ. ಹಂಗೆ ನಮ್ಮ ಈ ಆಧುನೀಕರಣದ ಯುಗದಲ್ಲಿ ನಮ್ಮ ಒತ್ತಡಗಳನ್ನು ನಿವಾರಿಸಿಕೊಳ್ಳಲು ಹಾಗೆಯೇ ನಮ್ಮ ಮನಸ್ಸಿನ ಶಾಂತತೆಯನ್ನು ಕಾಪಾಡಿಕೊಳ್ಳಲು ನಮಗೆ ತುಂಬ ಸಹಕಾರಿಯಾಗ್ತದೆ. ಮಂಜುಳಾ ಅವರೇ, ಭಗವದ್ಗೀತೆಯನ್ನು ಓದುವುದರಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ? ಗೀತೆಯನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಬದುಕಿನ ಎಲ್ಲ ಕಷ್ಟ ಸುಖ ದುಃಖಗಳನ್ನು ಭಗವಂತನೊಟ್ಟಿಗೆ ಹಂಚಿಕೊಳ್ಳುವ ಸಾಮರ್ಥ್ಯವನ್ನು ಪಡಿತೇವೆ. ನಾವು ಬದುಕಿನಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲದೆ ಜೀವನವನ್ನು ಸಾಗಿಸುವ ಸಾಮರ್ಥ್ಯ ಹೊಂದುತ್ತೇವೆ. ಭಗವಂತ ನಮಗೆ ಜೀವನದಲ್ಲಿ ಕೆಲವೊಂದು ಆಶೀರ್ವಾದಗಳನ್ನು ನೀಡಿರುತ್ತಾನೆ. ನಾವು ಆ ಆಶೀರ್ವಾದಗಳಿಗೆ ಬೆಲೆ ಕೊಡುವುದನ್ನು ಕಲಿತುಕೊಳ್ಳುತ್ತೇವೆ ಗೀತೆಯನ್ನು ಅಧ್ಯಯನ ಮಾಡೋದ್ರಿಂದ. ಮಂಜುಳಾ ಮೇಡಮ್ ಅವರೇ, ಗೀತೆಯನ್ನು ಹೇಗೆ ಅಧ್ಯಯನ ಮಾಡಬೇಕು? ಗೀತೆಯನ್ನು ಹೇಗೆ ಅಧ್ಯಯನ ಮಾಡಬೇಕಂದ್ರೆ, ನಾವು ದಿನಾಲೂ ಓದುವ ಮೊದಲು ಒಂದು ಶ್ಲೋಕದೊಂದಿಗೆ ಪ್ರಾರಂಭಿಸಬೇಕು. ಆ ಶ್ಲೋಕನ ನಿಮಗೆ ನಾನು ಹೇಳ್ಕೊಡ್ತೇನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇಯ ಶರಣಂ ಮಮ ತಸ್ಮಾನ್ ಕಾರುಣ್ಯ ಭವೇನ ರಕ್ಷ ರಕ್ಷ ಜನಾರ್ದನ. ಈ ಶ್ಲೋಕದ ಅರ್ಥ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಈ ಶ್ಲೋಕದ ಭಾವಾರ್ಥ, ನಾವು ಭಗವಂತನೊಟ್ಟಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಸೂಚಿಸೋದಾಗಿರುತ್ತೆ. ನಾವು ಗೀತೆಯನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಅಧ್ಯಯನ ಮಾಡ್ಬೋದು. ಗೀತೆಯನ್ನು ಓದಲು ಯಾವುದೇ ಸಮಯದ ನಿಬಂಧನೆಗಳಿರುವುದಿಲ್ಲ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ರಾಣಿ ಸಂಯುಕ್ತ ಮೇಡಮ್ ಅವರ ಫೌಂಡೇಶನ್ ಕಡೆಯಿಂದ ವಿಭೂತಿ ಮತ್ತು ರುದ್ರಾಕ್ಷಿಯನ್ನು ಗಿಫ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಗೈಸ್.